ನಾನು ನಿಮ್ಮಮ್ಮಂಗೆ ಹರ್ಟ್ ಮಾಡಿಲ್ಲಕ್ಕಂತ. ನಿನ್ನ ಬಗ್ಗೆ ಅದು ಯಾಕೆ ತಪ್ಪು ತಿಳ್ಕೊಂಡಿದ್ಯೋ ನನಗೆ ಗೊತ್ತಿಲ್ಲ. ನಾನು ನಿಮ್ಮಮ್ಮನ ಎಷ್ಟು ಪ್ರೀತಿ ಮಾಡ್ತಿದ್ದೆ ಅಂತ ನನಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೂ ಆಗಲ್ಲ. ನಾನು ಅಷ್ಟು ಕೇರ್ ಮಾಡ್ತಾ ಇದ್ದೆ. ನೋಡ್ಕೊಂಡು ನಡೀರಿ. ಮೇಡಮ್, ನಾವೆಲ್ಲ ಹೋಗ್ತಾ ಇದ್ದೀವಿ? ಗೊತ್ತಿಲ್ಲ. ಗೊತ್ತಿಲ್ವಾ? ಮತ್ತೆ ಸುಮ್ಮನೆ ನಡೀತಾ ಇದೀವಾ? ತಮಾಷೆ ಮಾಡ್ತಾ ಇದೆಯಾ? ನಾನೇನೋ ನೀನೆಲ್ಲೋ ಕರ್ಕೊಂಡು ಹೋಗ್ತಾ ಇದೆಯಾ ಅಂತ ಅಂದ್ಕೊಂಡೆ. ಮತ್ತೆ ನಾವು ಹೆಂಗೆ ಸುಮ್ಮನೆ ಯಾಕೆ ವಾಕ್ ಮಾಡ್ತಾ ಇದ್ದೀವಿ? ಕಂಪನಿ ಚೆನ್ನಾಗಿದ್ರೆ ಪ್ರಯಾಣನೂ ಚೆನ್ನಾಗಿರತ್ತಂತೆ, ಗುರಿ ಗೊತ್ತಿಲ್ಲದೆ ಇದ್ರು. ಅಂದರೆ ನನ್ನ ಕಂಪ್ನಿ ಚೆನ್ನಾಗಿದೆ ಅಂತ ಹೇಳ್ತಾ ಇದೆಯಾ? ಹಲೋ, ಅಷ್ಟೆಲ್ಲ ಸೀನ್ ಇಲ್ಲ. ನಾನು ನಿಮಗೆ ಒಳ್ಳೆ ಕಂಪನಿ ಕೊಡ್ತಿದ್ದೀನಿ ಅಂತ ಹೇಳಿದೆ. ನೋಡಿದ್ರ ಅಂದ್ರೆ ನಾನು ಹೇಳಿದ ನಿಜ ಅಂತ ಆಯ್ತು. ಓಕೆ ಓಕೆ, ಸಮಾಧಾನ. ಒಂದು ನಿಮಿಷ ತಡಿ, ನೀರು ತೊಗೊಂಬರ್ತೀನಿ. ಸುತ್ತಮುತ್ತ ಎಲ್ಲೂ ಶಾಪ್ ಕಾಣಿಸ್ತಾ ಇಲ್ವಲ್ಲ? ಇಲ್ಲೇ ಮುಂದೆ ಹೋದ್ರೆ ಅಂಗಡಿ ಸಿಗ್ಬೋದು. ನಾನು ನೀರು ತೊಗೊಂಬರ್ತೀನಿ. ಇಲ್ಲೇ ಇರು, ಎಲ್ಲೂ ಹೋಗ್ಬಾರ್ದು. ಇಲ್ಲೇ ಇರು, ಆಯ್ತಾ? ಎಲ್ಲೂ ಹೋಗ್ಬೇಡ. ಒಂದು ಕ್ರೀಮ್ ಕಲರ್ ಡ್ರೆಸ್ ಹಾಕೊಂಡು ಒಂದು ಹುಡುಗಿ ನಿಂತಿದ್ಲಾ, ಒಂದು ಕಾರ್ ಬಂದು ಆಕ್ಸಿಡೆಂಟ್ ಮಾಡ್ಕೊಂಡು ಹೋಗ್ಬಿಡ್ತು. ಯಾರಿಗೋಸ್ಕರ ನಾವು ಕಾಯ್ತಿದ್ಲು ಅನ್ಸುತ್ತೆ. ಇನ್ನು ಉಳಿಯೋದು ಕಷ್ಟ, ಇನ್ನೂ ಬಾಳಿ ಬದುಕಬೇಕಾದ ಹುಡುಗಿ. ಅಂಬಿಕಾ, 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 ಅಂಬಿಕಾ! ಅಂಬಿಕಾ, ಅಂಬಿಕಾ! ಅಂಬಿಕಾ, ಅಂಬಿಕಾ! ಶರತ್, ಏನಾಯ್ತು? ಅಂಬಿಕಾ, ನಿನ್ಗೆ ಎಲ್ಲಿ ಹೋಗ್ಬಿಟ್ಟಿದೆ? ನನಗೆಷ್ಟು ಭಯ ಆಯ್ತು ಗೊತ್ತಾ? ಅಲ್ಲಿ ಯಾವುದೋ ಹುಡುಗಿ ಆಕ್ಸಿಡೆಂಟ್ ಆಗಿದೆ. ಮತ್ತೆ ಈ ಬಳೆ. ಅಯ್ಯೋ ಶರತ್, ಕಾಮ್ ಡೌನ್. ನನ್ಗೇನು ಆಗಿಲ್ಲ, ಆರಾಮಾಗಿದ್ದೀನಿ. ಅದು ನನ್ನ ಚಪ್ಪಲಿ ಸ್ಲಿಪ್ ಆಗಿ ನಾನು ಎಡವಿ ಬಿದ್ದೆ. ಆವಾಗ ಬಳೆ ಚೂರಾಯಿತು. ಸಾರಿ, ನಾನು ನಿಮ್ಗೆ ಹೇಳಬೇಕಾಗಿತ್ತು. ನನ್ನ ಕಾಲು ನೋವ್ತಾ ಇತ್ತಲ್ವಾ, ಅದಕ್ಕೆ ಇಲ್ಲಿಗೆ ಬಂದು ಕೂತೆ. ಸಾರಿ, ನನ್ನಿಂದ ನೀವು ತುಂಬ ಗಾಬರಿ ಆದ್ರಿ. ದಟ್ಸ್ ಓಕೆ ಅಂಬಿಕಾ, ನೀನು ಹುಷಾರಾಗಿದೆಯಲ್ವಾ? ಅಷ್ಟು ಸಾಕು ನನಗೆ. ಒಂದು ಕ್ಷಣ ನನ್ನ ಜೀವನ ನಿಂತು ಹೋದಾಗಾಯ್ತು ಗೊತ್ತಾ? ನೀನು ಬಿಟ್ಟು ಒಂದು ಕ್ಷಣ ನನಗಿರೋದಕ್ಕಾಗಲ್ಲ ಅಂಬಿಕಾ. ಡೋಂಟ್ ವರಿ ಶರತ್, ನಾನು ಯಾವತ್ತೂ ನಿಮ್ಮ ಜೊತೆ ಇರ್ತೀನಿ. ನಿಮ್ಮ ಬಿಟ್ಟು ಎಲ್ಲೂ ಹೋಗಲ್ಲ. ಇವತ್ತು ನಾನು ಬದುಕಿದ್ದೀನಿ ಅಂದರೆ ಅದು ನಿನಗೋಸ್ಕರ ಕಂದ. ಇಲ್ಲ ಅಂದಿದ್ದಿದ್ರೆ ಅಂಬಿಕಾ ಜೊತೆನೆ ನಾನು ಅವತ್ತು ಹೋಗ್ಬಿಡ್ತಾ ಇದ್ದೆ. ಅವಳಿಲ್ಲದೆ ಜೀವನ ಎಷ್ಟು ಕಷ್ಟ ಅಂತ ನನಗೆ ಗೊತ್ತು. ಏನಾಗ್ತಿದೆ? ಇನ್ನ ಸ್ವಲ್ಪ ಹೊತ್ತಲ್ಲೇ ಆ ಶಕ್ತಿ ನಮ್ಮ ವಶ ಆಗ್ತಿತ್ತು. ಆದ್ರೆ ಅಷ್ಟರಲ್ಲೇ ಹೌದು, ಯಾವುದೋ ಶಕ್ತಿ, ಅದ್ಯಾವುದೋ ಶಕ್ತಿ ನಮ್ಮ ಪೂಜೆಗೆ ಅಡ್ಡಿ ಉಂಟು ಮಾಡ್ತಿದೆ. ಇಲ್ಲ ಇಲ್ಲ,
ಹಾಗಾಗಕ್ಕೆ ನಾನು ಬಿಡೋದಿಲ್ಲ ಬಿಡೋದಿಲ್ಲ. ಓಂ ಹ್ರೀಂ ರೂಂ ಹಾಂ ಫಟ್ ಸ್ವಾಹ. ಯಾರು ಹೀಗೆ ಮಾಡ್ತಿದ್ದಾರೆ? ಅಯ್ಯೋ, ಯಾಕೆ ಹೀಗೆ ಮಾಡ್ತಿದ್ದಾರೆ? ತಾಯಿ, ನಿನಗಿದೆಲ್ಲ ಕಾಣಿಸ್ತಿಲ್ವಾ? ದಯವಿಟ್ಟು ನನ್ನ ಕಾಪಾಡು. ओम सर्वस्वरूपे सर्वेशे सर्वशक्ति समन्विते हे वैस्त्राहिनो देवी दुर्गा देवी नमोस्तुते। ओम सर्वस्वरूपे सर्वेशे सर्वशक्ति समन्विते हे वैस्त्राहिनो देवी दुर्गा देवी नमोस्तुते। ओम सर्वस्वरूपे सर्वेशे सर्वशक्ति समन्विते भय वैस्त्राहिनो देवी दुर्गे देवी नमोस्तुते। ओम सर्वस्वरूपे सर्वेशे सर्वशक्ति समन्विते भय वैस्त्राहिनो देवी दुर्गे देवी नमोस्तुते। ನನಗೆ ತೊಂದರೆ ಕೊಡೋಕೆ ಬಂದಿರೋ ಶಕ್ತಿನ ಇನ್ಯಾವುದೋ ಶಕ್ತಿ ಸೋಲಿಸ್ತಿದ್ಯಾ? ಅಂದ್ರೆ ನನ್ನ ಯಾರು ಕಾಪಾಡ್ತಿದ್ದಾರಾ? ತಾಯಿ, ನನಗೆ ನಂಬಕ್ಕೆ ಆಗ್ತಿಲ್ಲ. ನನಗೆ ಸಹಾಯ ಮಾಡ್ತಿರೋದು ಯಾರು? ಅಲ್ಲ ಚಿಕ್ಕಪ್ಪ, ಇಲ್ಲಿ ಇಷ್ಟೆಲ್ಲ ಸಮಸ್ಯೆ ಇದೆ ಅಂತ ನಂಗೆ ಒಂದ್ ಮಾತು ಹೇಳಿದ್ರೆ ಸಾಕಿತ್ತು. ಆ ಗುರುಜಿ ಕೊಡೋ ಕಾಟನ ಯಾಕೆ ಸುಮ್ಮನೆ ನುಂಗ್ಕೊಂಡಿದ್ರಿ? ಇನ್ನೇನ್ ಮಾಡ್ತಾರೆ? ಬಿಸಿ ತುಪ್ಪ ತರ ನಮ್ ಗಂಟ್ಲಲ್ಲಿ ಸಿಕ್ಕಾಕೊಂಡಿದ್ಯಲ್ಲ. ಉಳಕ್ಕಂತೂ ಆಗಲ್ಲ, ನುಂಗ್ಲೇಬೇಕು. ಸುಮ್ಮನಿರ್ತೀಯ ನೀನು? ದುರ್ಗಾ, ಇವೆಲ್ಲ ಇಲ್ಲಿ ನಡೀತಿದೆ ಅಂತಾನೆ ನೀನು ಇಲ್ಲಿಗೆ ಬರೋದು ಬೇಡ ಅಂತ ನಾನು ಹೇಳ್ತಾ ಇದ್ದಿದ್ದು. ಇಲ್ಲಿ ನಡೀತಿರೋದನ್ನೆಲ್ಲ ನಿನಗೆ ಹೇಳಿ ನಿನ್ನ ನೆಮ್ಮದಿಯನ್ನು ಹಾಳು ಮಾಡೋ ಮನಸ್ಸು ನನಗಿರ್ಲಿಲ್ಲಮ್ಮ. ನಮ್ ನೆಮ್ಮದಿ ಕಿತ್ಕೊಂಡಿದ್ದಾಳಲ್ಲ, ಅದಕ್ಕೇನಂತೀರಾ? ಸುಮ್ಮನಿರುಂದೆ ತಾನೇ ನಿಂಗೆ. ನೆಮ್ಮದಿಯಾಗಿದ್ದವಳನ್ನ ಇಲ್ಲಿಗೆ ಕರ್ಕೊಂಡ್ಬಂದು ಅವಾಂತರ ಮಾಡ್ತಿರೋದು ನೀನು. ಯಾಕೆ ಹೀಗೆ ಮಾಡ್ತಾ ಇದೀಯಾ? ಯಾಕೆ ಅವಳ ಮೇಲೆ ಹಗೆ ಸಾಧಿಸ್ತಾ ಇದೀಯಾ? ಇದೆಲ್ಲದಕ್ಕೂ ಕಾರಣ ನಿಮ್ಮ ಗುರು. ಗಣಪ, ಹೆದರ್ಕೋಬೇಡ, ಎಲ್ಲ ಸರಿ ಹೋಗುತ್ತೆ. ಹೋಗು, ಆಟಾಡ್ಕೋ. ದುರ್ಗಾ, ಇಲ್ಲಿ ಏನೇನು ಅಪಾಯ ಕಾದಿದೆ ಅಂತ ನಿನಗೆ ಚೆನ್ನಾಗಿ ಗೊತ್ತಿದೆ ಅಲ್ವಾ? ಈಗಲೂ ನಿಂಗೆ ಅದಕ್ಕೆ ಹೇಳ್ತಾ ಇರೋದು, ದಯವಿಟ್ಟು ಇಲ್ಲಿಂದ ನೀನು ವಾಪಸ್ ಹೊರಟು ಹೋಗು. ಅಲ್ಲ ಚಿಕ್ಕಪ್ಪ, ನಿಮ್ಮನ್ನೆಲ್ಲ ಇಲ್ಲಿ ಕಷ್ಟದಲ್ಲಿ ಬಿಟ್ಟು ನಾನು ಹೇಗೆ ಹೊರಟ್ಬಿಡಕ್ಕಾಗತ್ತೆ? ಅಕಸ್ಮಾತ್ ನಾನು ಹೋದ್ರು ನಾನು ಅಲ್ಲಿ ನೆಮ್ಮದಿಯಾಗಿರ್ತೀನ? ನೋಡಿಲ್ವಾ ನಾನು ನೆಮ್ಮದಿಯಾಗೇ ಇದೀಯಾ? ನಮ್ ನೆಮ್ಮದಿ ಮಾತ್ರ ಕಿತ್ಕೊಂಡಿದೀಯ ಅಷ್ಟೇ. ಬಾಯಿ ಮುಚ್ಚು ಅಂದೆ ನಿಂಗೆ. ನಂಗೆ ಕೋಪ ಬರಿಸ್ಬೇಡ. ಯಾವಾಗ್ಲೂ ನನ್ ಬಾಯಿ ಮುಚ್ಚಿಸ್ತಾ ಇರಿ ನೀವು. ಅವಳು ಇಲ್ಲಿಗೆ ಬಂದು ಭಾಷಣ ಬಗೆಯ ಬದಲು ನಮ್ಮ ಅಮೃತೇಶ್ವರ ಗುರುಗಳ ಹತ್ರ ಹೋಗಿ ಅವ್ರು ಹೇಳ್ದನ್ನು ಕೇಳ್ಕೊಂಡಿದ್ದಿದ್ರೆ ಎಲ್ಲ ಸರಿ ಹೋಗ್ತಿತ್ತು. जय भगवती देवी नमो वरदे जय पाप विनाशिनी बहुफलदे जय शुभ निशुंभ कपालधरे प्रणमामि तु देवी नरहृदये। जय भगवती देवी नमो वरदे जय पाप विनाशिनी बहुफलदे जय शुभ निशुंभ कपालधरे प्रणमामि तु देवी नरहृदये।
ಪ್ರಣಮಾಮಿ ತು ದೇವಿ ನರರ್ತಿ ಹರೆ. ಬಂಧನ ಬಿಡುಗಡೆ. ನನ್ನನ್ನು ತಡಿತಾ ಇರೋ ಆ ಶಕ್ತಿ ಯಾವುದು? ನನಗಿಂತ ಶಕ್ತಿಶಾಲಿ ಆಗಿರೋ ಅಂತ ಆ ಇನ್ನೊಂದು ಶಕ್ತಿ ಯಾವುದು? ಅಂಬಿಕಾ ಆಗಿರಬಹುದಾ? ಸಾಧ್ಯನೇ ಇಲ್ಲ. ಅಂಬಿಕಾಗೆ ಯಾವ ಶಕ್ತಿನೂ ಇಲ್ಲ. ಯಾವತ್ತು ನಾವು ಅವಳಿಗೆ ದಿಗ್ಬಂಧನ ಹಾಕಿ ಮನೆಯಿಂದ ಆಚೆ ಹಾಕಿದ್ವೋ ಅವತ್ತೇ ಅವಳು ಶಕ್ತಿನ ಪೂರ್ತಿಯಾಗಿ ಕಳ್ಕೊಂಡಿದ್ದಾಳೆ. ಈ ಶಕ್ತಿ ಅವಳದಲ್ಲ. ಇದ್ಯಾವುದೋ ಬೇರೆ ಶಕ್ತಿ ನನ್ನ ಮತ್ತೆ ಅಂಬಿಕನ ಮಧ್ಯೆ ಬರ್ತಿದೆ. ಆ ಶಕ್ತಿ ಯಾವುದೇ ಆಗಿರಲಿ, ಅದನ್ನ ಆದಷ್ಟು ಬೇಗ ಬಂಧಿಸಿ ನಾನು ಅಂದ್ಕೊಂಡಿದ್ದನ್ನ ಸಾಧಿಸ್ತೀನಿ. ಆದಷ್ಟು ಬೇಗ ಈ ಕೆಲಸ ಆಗಲೇಬೇಕು. ಬಿಡುಗಡೆ. ಬಂಧನ ಬಿಡುಗಡೆ. ಬಿಡುಗಡೆ ಬಿಡುಗಡೆ. ಪುನರ್ಸ್ಥಾಪನೆ ಪುನರ್ಸ್ಥಾಪನೆ ಶಕ್ತಿ. ಬಿಡುಗಡೆ. ದೇವಿ ದೇವಿ ಕೃಪೆ. ದೇವಿ ಕೃಪೆ. ಚಿಕ್ಕಮ್ಮ, ಇವಳಿಗೋಸ್ಕರ ನನ್ನ ಮೇಲೆ ಕೈ ಮಾಡ್ತೀರಾ ನೀವು? ನೀನು ಮಾಡಿರೋ ಅವಾಂತರಗಳಿಗೆ ನಾನು ಮಾಡ್ತಿರೋದು ಕಮ್ಮಿನೇ. ಅವನು ಯಾವೊಂದೋ ಮಾತು ಕಟ್ಕೊಂಡು ಮಗಳ ಜೀವನನ ಹಾಳು ಮಾಡೋದಕ್ಕೆ ಹೊರಟಿದೆಯಲ್ಲ, ನೀನು ಒಬ್ಳು ಹೆಣ್ಣ. ಹೆಣ್ಣು ಕುಲಕ್ಕೆ ಅವಮಾನ. ನಿನ್ನ ಮುಖ ನೋಡೋದಕ್ಕೂ ಅಸಹ್ಯ ಅನ್ಸುತ್ತೆ ನನಗೆ. ಅವಳು ಸಿಟಿಗೆ ಹೋದ್ಮೇಲೆ ಆದರೂ ನೀನು ಬದ್ದಾಗ್ತೀಯ ಅಂತ ಅಂದ್ಕೊಂಡೆ. ಆದರೆ ಹಾಗಲ್ಲ, ನೀನು ಬದಲಾಗಲ್ಲ. ನೀನೊಂದು ಕ್ರಿಮಿ. ನಿನ್ನನ್ನು ಮನೇಲಿ ಇಟ್ಕೊಳ್ಳೋದಕ್ಕಿಂತ ಮನೆಯಿಂದ ಆಚೆಗೆ ಹಾಕೋದೇ ಒಳ್ಳೇದು. ನಡಿ, ಮನೆಯಿಂದ ಆಚೆಗೆ ಹೋಗ್ತಿರ್ಬೇಕು ನೀನು. ಮಾತಾಡಬೇಡ ನೀನು. ನಿನ್ನನ್ನು ಮನೆಯಿಂದ ಆಚೆಗೆ ಹಾಕಿದ್ರೆ ನಿನ್ನ ಕೆಟ್ಟ ಬುದ್ಧಿ ನೆಟ್ಗಾಗೋದು. ನಡಿ ನಡಿ. ಚಿಕ್ಕಪ್ಪ, ದಯವಿಟ್ಟು ಚಿಕ್ಕಪ್ಪ. ಚಿಕ್ಕಮ್ಮ ಅವಾಗ್ಲೇನೋ ಗೊತ್ತಿಲ್ಲ ಹಂಗೆ ಮಾಡ್ಬಿಟ್ರು. ನನ್ನ ಮಾತು ಕೇಳಿ. ದುರ್ಗಾ, ನೀ ಸುಮ್ಮನಿದ್ ಬಿಡು. ನಿನ್ನ ಮಾತು ಕೇಳಿ ಅವತ್ತು ಅವಳನ್ನ ಇಲ್ಲಿ ಇರೋದಕ್ಕೆ ಬಿಟ್ಟಿದ್ದಕ್ಕೇನೆ ಇವತ್ತು ಇವಳು ಇಷ್ಟೊಂದು ಹಚ್ಕೊಂಡಿರೋದು. ಇವಳು ನಮ್ಮ ಮನೇಲಿ ಇರೋದು ಬೇಕಾಗಿಲ್ಲ. ನಡಿ ನಡಿ. ಅಪ್ಪ ಅಪ್ಪ, ಅಮ್ಮನ ಆಚೆ ಹಾಕ್ಬೇಡಪ್ಪ. ಯಾರು ಮಾತಾಡ್ಬೇಡಿ, ಸುಮ್ಮನಿದ್ಬಿಡಿ. ನಡಿ, ಇಲ್ಲೇನ್ ನಿಂತಿದ್ಯಾ? ನಡಿ ನಡಿ ನಡಿ. ಚಿಕ್ಕಪ್ಪ, ಬಾಸು, ಮೇಡಮ್, ಬಾಸು, ನೀವು ಇಷ್ಟೊತ್ತಲ್ಲಿ? ದುರ್ಗಾ, ಅದು ನೀನು ಮನೆಯಿಂದ ಹೊರಟ ಮೇಲೆ ಹಿತ ತುಂಬ ಡಿಪ್ರೆಸ್ಡ್ ಆಗಿದ್ಲು. ಹುಷಾರೇ ಇರಲಿಲ್ಲ, ತುಂಬ ಮಂಕಾಗಿದ್ಲು. ನಿನ್ನ ನೋಡಬೇಕು ಅಂತ ಹೇಳ್ತಾ ಇದ್ಲು, ಅದಕ್ಕೆ ಕರ್ಕೊಂಬಂದೆ. ಅಯ್ಯಯ್ಯೋ ಪುಟ್ ಮೇಡಮ್, ನಾನು ಇಲ್ಲೇ ಇದ್ದೀನಲ್ಲ, ಏನಾಯ್ತು? ದುರ್ಗಾ, ಅವರು ಚಿಕ್ಕಪ್ಪ,
ಇವರು ಶರತ್ ಅಂತ ನಾನು ಇವ್ರ ಮನೇಲೆ ಕೆಲಸ ಮಾಡ್ತಿರೋದು. ಇವಳು ಹಿತ, ನಾನು ಇವಳನ್ನೇ ನೋಡ್ಕೊಳ್ತಿರೋದು. ನಮಸ್ಕಾರ. ನಮಸ್ಕಾರ. ಅದು ನಾವು ಅಲ್ಲೇ ನಿಂತಿದ್ದೀರಲ್ಲ, ದಯವಿಟ್ಟು ಒಳಗೆ ಬನ್ನಿ. ಬೋಸು, ಬನ್ನಿ ಬನ್ನಿ ಒಳಗೆ. ಯಾರದು ನನ್ನ ಪದೇ ಪದೇ ತಡಿತಾ ಇರೋದು? ಇನ್ನೇ ನಾನು ನನ್ನ ಗುರಿ ಮುಟ್ಟಿದೆ ಅನ್ನೋ ಅಷ್ಟರಲ್ಲಿ ನನ್ನ ಪ್ರಯತ್ನದ ಮೇಲೆ ಯಾರು ತಣ್ಣೀರು ಹೆಚ್ಚುತ್ತಾ ಇರೋದು? ಯಾರು? ಯಾರದು? ನನಗಿಂತ ಶಕ್ತಿಶಾಲಿ ಆಗಿರುವಂತ ಶಕ್ತಿ ಯಾವುದು? ತಂತ್ರವಿದ್ಯೆಯಲ್ಲಿ ನನ್ನನ್ನು ಸೋಲ್ಸೋ ಅಂತವ್ರು ಯಾರಿದ್ದಾರೆ? ಯಾಕೆ ಯಾಕೆ ಹೀಗೆ ನನ್ನ ಜೊತೆ ಕಣ್ಣ ಮುಚ್ಚಾಲೆ ಆಡ್ತಿದೆ? ನನ್ನ ಗುರುವಿನಿಂದ ಕಲ್ತಿರೋ ವಿದ್ಯೆ ಎಲ್ಲ ಆ ಶಕ್ತಿ ಎದುರು ಯಾವ ಪ್ರಯೋಜನಕ್ಕೂ ಬರ್ತಾ ಇಲ್ಲ. ಯಾಕೆ ಯಾಕೆ ಹೀಗಾಗ್ತಾ ಇದೆ? ಆ ಶಕ್ತಿ ಯಾವುದು ಅಂತ ನನಗೆ ಗೊತ್ತಾಗಬೇಕು. ಸದ್ಯದ ಮಟ್ಟಿಗೆ ನನಗೆ ಒಂದಲ್ಲ, ಎರಡು ಬೇರೆ ಬೇರೆ ಶಕ್ತಿಗಳಿವೆ ಅಂತ ಅನ್ನಿಸ್ತಿದೆ. ಅನ್ಸೋದಲ್ಲ, ಎರಡು ಶಕ್ತಿಗಳಿವೆ. ಆ ಎರಡೂ ಶಕ್ತಿಗಳು ಬಲಶಾಲಿ ಆಗಿರೋ ಹಾಗೆ ಕಾಣ್ತಿದೆ. ಒಂದು ಶಕ್ತಿನ ಇನ್ನೊಂದು ಶಕ್ತಿ ಕಾಪಾಡ್ತಿದೆ. ಅದೇಗ್ ಸಾಧ್ಯ? ನಾನ್ ಕಳಿಸಿರೋ ಶಕ್ತಿನ ನಾಶ ಮಾಡೋಷ್ಟು ಸಾಮರ್ಥ್ಯ ಆ ಶಕ್ತಿಗಿದೆ ಅಂದ್ರೆ ನನಗ್ ನಂಬೋಕ್ಕಾಗ್ತಾ ಇಲ್ಲ. ನನ್ನ ಹತ್ರ ಒಂದು ಉಪಾಯ ಇದೆ. ಆದಷ್ಟು ಬೇಗ ಎರಡು ಶಕ್ತಿಗಳು ಯಾವುದು ಅಂತ ಕಂಡುಹಿಡಿಯೋದಕ್ಕೆ ನಾನು ವ್ಯವಸ್ಥೆ ಮಾಡ್ತೀನಿ. ಇವತ್ತು ರಕ್ತಚಂದ್ರ ರಾತ್ರಿ ಆಗಿರೋದ್ರಿಂದ ಇಂಥ ಅವಕಾಶಗಳು ಸಿಗೋದು ಬಹಳ ಕಡಿಮೆ. ಬಹುಶಃ ಇವತ್ತು ಇಲ್ಲಿರೋದು ಒಂದಲ್ಲ ಎರಡು ಶಕ್ತಿ ಅಂತ ಅರ್ಥ ಆಗೋದಕ್ಕೇನೆ ನಾವಿಷ್ಟೆಲ್ಲ ಮಾಡಬೇಕಾಯ್ತು ಅಂತ ಅನ್ಸುತ್ತೆ. ಆ ಶಕ್ತಿ ಒಂದೇ ಆಗಿದ್ರೆ ತಕ್ಷಣ ಬಂಧಿಸ್ಬೋದಾಗಿತ್ತು. ಆದರೆ ಈಗ ಒಂದಕ್ಕೊಂದು ಬೆಂಬಲ ಆಗಿರೋ ಎರಡು ಶಕ್ತಿಗಳಿರೋದ್ರಿಂದ ನಮ್ಮ ಈ ಪ್ರಯತ್ನ ಸಾಕಾಗಲ್ಲ. ನಾವಿದನ್ನ ಗಂಭೀರವಾಗಿ ತಗೊಳ್ಳೇಬೇಕು. ಆದಷ್ಟು ಬೇಗ ಆ ಶಕ್ತಿ ಯಾವುದು ಅಂತ ನನಗೆ ಗೊತ್ತಾಗಬೇಕು. ಸರ್, ಆ್ಯಕ್ಚುಲಿ ನನ್ನ ಮಗಳು ದುರ್ಗಾನ ತುಂಬ ಹಚ್ಕೊಂಡ್ಬಿಟ್ಟಿದ್ದಾಳೆ. ಇವತ್ತು ದುರ್ಗಾ ಇಲ್ಲಿಗೆ ಬಂದಿದ್ದಾಳೆ ಅಂತ ಬೆಳಗಿಂದ ಏನೂ ತಿಂದಿಲ್ಲ. ನನಗೆ ತುಂಬ ಗಾಬರಿ ಆಯಿತು. ಅದಕ್ಕೆ ಟೈಮು ನೋಡದೆ ಅವಳನ್ನ ಕರ್ಕೊಂಬಂದ್ಬಿಟ್ಟೆ. ಇವಾಗ ಬೇರೆ ತುಂಬ ಟೈಮ್ ಆಗಿದೆ. ಇಫ್ ಯು ಡೋಂಟ್ ಮೈಂಡ್, ನಾವಿವತ್ತಿಲ್ಲಿ ಉಳ್ಕೋಬೋದಾ? ನನ್ನನ್ನು ಕಾಪಾಡಕ್ಕಂತಾನೆ ಗುರುಗಳು ಈ ಅಪ್ಪನ ರೂಪದಲ್ಲಿ ಬಂದಿದ್ದಾರೆ ಅನ್ಸುತ್ತೆ. ಇವತ್ತಿವ್ರು ಇಲ್ಲೇ ಇದ್ರೆ ನನ್ನ ಗಂಡ ನನ್ನನ್ನು ಮನೆಯಿಂದ ಆಚೆ ಹಾಕಲ್ಲ. ಇವತ್ತು ಒಂದು ರಾತ್ರಿ ಹೇಗಾದರೂ ಕಳೆದ್ರೆ ಸಾಕು. ಉಳಿದದನ್ನ ನಾಳೆ ಬೆಳಗ್ಗೆ ಗುರುಗಳು ನೋಡ್ಕೋತಾರೆ. ಅಯ್ಯೋ, ಉಳ್ಕೊಳ್ಳಿ ಉಳ್ಕೊಳ್ಳಿ. ಉಳ್ಕೊಳ್ಳೋದೇನೋ, ಈ ಮನೆನ ನಿಂದೇ ಮನೆ ಅಂದ್ಕೊಳ್ಳಿ. ನಮ್ಮ ದುರ್ಗನ್ನ ಕೆಲಸಕ್ಕೆ ಇಟ್ಕೊಂಡು ಸಂಬಳ ಕೊಡ್ತಿರೋ ನಿಮಗೆ ಒಂದು ರಾತ್ರಿ ನಮ್ಮ ಮನೇಲಿ ಜಾಗ ಇಲ್ಲ ಅಂತೀವ? ಇರಿ ಇರಿ. ಅಗತ್ಯವಾಗಿ ಇವತ್ತು ರಾತ್ರಿ ನೀವಿಲ್ಲಿ ಆರಾಮಾಗಿರ್ಬೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಏನ್ ನಡೀತಿದೆ ಅಂತಾನೆ ಅರ್ಥ ಆಗ್ತಿಲ್ವಲ್ಲ ತಾಯಿ. ನನ್ನ ಬಂಧಿಸಿದ್ಯಾರು? ನನ್ನ ಬಿಡಿಸಿದ್ಯಾರು? ಇದಕ್ಕಿದಾಗೆ ಇದೇ ಸ್ಫೋಟ ಆಯ್ತು.
ಏನಾಗ್ತಿದೆ ತಾಯಿ? ನನಗೆ ಅಪಾಯ ಇದೆ ಅಂತ ಸೂಚನೆ ಕೊಡ್ತಿದ್ಯಾ? ಅಂದ್ರೆ ಅಂದ್ರೆ ತಾಯಿ, ನನ್ನ ಶಕ್ತಿ ಬಂತ? ನನ್ನ ಶಕ್ತಿ ನನಗೆ ವಾಪಸ್ ಬಂದಿದ್ಯಾ? ಇದನ್ನ ಅರ್ಥ ಮಾಡಿಸೋದಕ್ಕೆ ನೀನು ಈ ಕೊಂಬೆನ ಬೀಳ್ಸಿದ್ಯಾ ತಾಯಿ? ತಾಯಿ, ನೀನ್ ನಿಜವಾಗ್ಲೂ ಮಹಾಮಯಿ, ತ್ಯಾಗಮಯಿ. ನಾನು ನಿನ್ನ ಋಣನ ಯಾವತ್ತೂ ಮರೆಯಲ್ಲ ತಾಯಿ, ಯಾವತ್ತೂ ಮರೆಯಲ್ಲ. ನಾನು ದುರ್ಗಾ ಹತ್ರ ಹೋಗ್ತೀನಿ. ಅವಳ ಅಪಾಯದಲ್ಲಿದ್ರೆ ನಾನು ಅವಳನ್ನ ಕಾಪಾಡೋ ಅಷ್ಟಾದ್ರೂ ಶಕ್ತಿ ನನ್ನ ಹತ್ರ ಇದೆ ಅಂತ ನನಗನ್ನಿಸ್ತಿದೆ. ಧನ್ಯೋಸ್ಮಿ ತಾಯಿ, ಧನ್ಯೋಸ್ಮಿ.